ತುಮಕೂರಿನಲ್ಲಿ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ. ರೋಗಿಗಳು ನರಳಾಡುವ ಪರಿಸ್ಥಿತಿ. ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ. ಹೊನ್ನಾವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿರೋದು. ವೈದ್ಯ ಮತ್ತು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ರೋಗಿಗಳು ಕಂಗಾಲಾಗಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಸಂಪೂರ್ಣ ಆಸ್ಪತ್ರೆಗೆ ಬೀಗ ಹಾಕಿ ನಾಪತ್ತೆಯಾಗಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 24 ಗಂಟೆ ಕೂಡ ದಿನದಲ್ಲಿ ಕೆಲಸ ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೀಗ ಹಾಕ್ತವ್ರು ಯಾರು, ಯಾವ ಕಾರಣಕ್ಕೆ, ಎಲ್ಲಿ ಹೋಗಿದ್ದಾರೆ ಅಂತ? ಸ್ಮಿತಾ, ರೋಗಿಗಳು ಚಿಕಿತ್ಸೆಗೆ ಅಂತ ಹೇಳಿ ಕೂಡ ಬರ್ತಾರೆ. ಈ ಒಂದು ವೇಳೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಬೀಗವನ್ನ ಇಂದು ಕೂಡ ತೆಗೆದಿಲ್ಲ ಅಂತ ಕೂಡ ಈಗ ರೋಗಿಗಳು ಕೂಡ ಈಗ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ರೋಗಿ ಒಬ್ರು ಕೂಡ ಬಂದು ಆಸ್ಪತ್ರೆ ಮುಂದೆ ನರಳಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ವೈದ್ಯರಾಗ್ಲಿ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಆ ಒಂದು ಆಸ್ಪತ್ರೆ ಹತ್ರ ಕೂಡ ಬಂದಿಲ್ಲ. ಒಂದು ಬೀಗವನ್ನು ಹಾಕೊಂಡು ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯಾಗಿ ಪದೇ ಪದೇ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು 24 ಗಂಟೆಗಳ ಕಾಲ ಸೇವೆಯನ್ನು ಕೂಡ ಮಾಡಬೇಕು. ಅಲ್ಲಿ ಒಬ್ಬರು ವೈದ್ಯರು ಮತ್ತೆ 3 ನರ್ಸನ್ನು ಕೂಡ ಅಲ್ಲಿ ನೇಮಕವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಯಾರು ಕೂಡ ಅಧಿಕಾರಿಗಳು ಅವರಿಗೆ ಹೇಳಲು ಕೇಳಲಿಲ್ಲ ಅನ್ನೋದು ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಅವರು ಏಕಾಏಕಿ ತಮಗೆ ಮನಸ್ಸೋ ಇಚ್ಛೆಗೆ ಆಸ್ಪತ್ರೆಗೆ ಬೀಗ ಹಾಕೊಂಡು ಹೋಗುವಂತ ಕೆಲಸ ಕೂಡ ಪದೇ ಪದೇ ಮಾಡ್ತಾರೆ ಅಂತ ಈಗ ಒಂದು ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ಕೂಡ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಆಸ್ಪತ್ರೆಗೆ ಬೀಗ ಇನ್ನೂ ಕೂಡ ತೆಗೆದಿಲ್ಲ ಅಂತ ಈಗ ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಎಲ್ಲ ಬಂದ್ ವಾಪಸ್ ಹೋಗ್ತಾವ್ರಿ ಪರಿಸ್ಥಿತಿ. ತುಮಕೂರಿನಲ್ಲಿ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ. ರೋಗಿಗಳು ನರಳಾಡುವ ಪರಿಸ್ಥಿತಿ. ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ. ಹೊನ್ನಾವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿರೋದು. ವೈದ್ಯ ಮತ್ತು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ರೋಗಿಗಳು ಕಂಗಾಲಾಗಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಸಂಪೂರ್ಣ ಆಸ್ಪತ್ರೆಗೆ ಬೀಗ ಹಾಕಿ ನಾಪತ್ತೆಯಾಗಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 24 ಗಂಟೆ ಕೂಡ ದಿನದಲ್ಲಿ ಕೆಲಸ ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೀಗ ಹಾಕ್ತವ್ರು ಯಾರು, ಯಾವ ಕಾರಣಕ್ಕೆ, ಎಲ್ಲಿ ಹೋಗಿದ್ದಾರೆ ಅಂತ? ಸ್ಮಿತಾ, ರೋಗಿಗಳು ಚಿಕಿತ್ಸೆಗೆ ಅಂತ ಹೇಳಿ ಕೂಡ ಬರ್ತಾರೆ. ಈ ಒಂದು ವೇಳೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಬೀಗವನ್ನ ಇಂದು ಕೂಡ ತೆಗೆದಿಲ್ಲ ಅಂತ ಕೂಡ ಈಗ ರೋಗಿಗಳು ಕೂಡ ಈಗ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ರೋಗಿ ಒಬ್ರು ಕೂಡ ಬಂದು ಆಸ್ಪತ್ರೆ ಮುಂದೆ ನರಳಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ವೈದ್ಯರಾಗ್ಲಿ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಆ ಒಂದು ಆಸ್ಪತ್ರೆ ಹತ್ರ ಕೂಡ ಬಂದಿಲ್ಲ. ಒಂದು ಬೀಗವನ್ನು ಹಾಕೊಂಡು ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯಾಗಿ ಪದೇ ಪದೇ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು 24 ಗಂಟೆಗಳ ಕಾಲ ಸೇವೆಯನ್ನು ಕೂಡ ಮಾಡಬೇಕು. ಅಲ್ಲಿ ಒಬ್ಬರು ವೈದ್ಯರು ಮತ್ತೆ 3 ನರ್ಸನ್ನು ಕೂಡ ಅಲ್ಲಿ ನೇಮಕವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಯಾರು ಕೂಡ ಅಧಿಕಾರಿಗಳು ಅವರಿಗೆ ಹೇಳಲು ಕೇಳಲಿಲ್ಲ ಅನ್ನೋದು ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಅವರು ಏಕಾಏಕಿ ತಮಗೆ ಮನಸ್ಸೋ ಇಚ್ಛೆಗೆ ಆಸ್ಪತ್ರೆಗೆ ಬೀಗ ಹಾಕೊಂಡು ಹೋಗುವಂತ ಕೆಲಸ ಕೂಡ ಪದೇ ಪದೇ ಮಾಡ್ತಾರೆ ಅಂತ ಈಗ ಒಂದು ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ಕೂಡ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಆಸ್ಪತ್ರೆಗೆ ಬೀಗ ಇನ್ನೂ ಕೂಡ ತೆಗೆದಿಲ್ಲ ಅಂತ ಈಗ ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಎಲ್ಲ ಬಂದ್ ವಾಪಸ್ ಹೋಗ್ತಾವ್ರಿ ಪರಿಸ್ಥಿತಿ. ತುಮಕೂರಿನಲ್ಲಿ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ. ರೋಗಿಗಳು ನರಳಾಡುವ ಪರಿಸ್ಥಿತಿ. ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ. ಹೊನ್ನಾವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿರೋದು. ವೈದ್ಯ ಮತ್ತು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ರೋಗಿಗಳು ಕಂಗಾಲಾಗಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಸಂಪೂರ್ಣ ಆಸ್ಪತ್ರೆಗೆ ಬೀಗ ಹಾಕಿ ನಾಪತ್ತೆಯಾಗಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 24 ಗಂಟೆ ಕೂಡ ದಿನದಲ್ಲಿ ಕೆಲಸ ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೀಗ ಹಾಕ್ತವ್ರು ಯಾರು, ಯಾವ ಕಾರಣಕ್ಕೆ, ಎಲ್ಲಿ ಹೋಗಿದ್ದಾರೆ ಅಂತ?
ಸ್ಮಿತಾ, ರೋಗಿಗಳು ಚಿಕಿತ್ಸೆಗೆ ಅಂತ ಹೇಳಿ ಕೂಡ ಬರ್ತಾರೆ. ಈ ಒಂದು ವೇಳೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಬೀಗವನ್ನ ಇಂದು ಕೂಡ ತೆಗೆದಿಲ್ಲ ಅಂತ ಕೂಡ ಈಗ ರೋಗಿಗಳು ಕೂಡ ಈಗ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ರೋಗಿ ಒಬ್ರು ಕೂಡ ಬಂದು ಆಸ್ಪತ್ರೆ ಮುಂದೆ ನರಳಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ವೈದ್ಯರಾಗ್ಲಿ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಆ ಒಂದು ಆಸ್ಪತ್ರೆ ಹತ್ರ ಕೂಡ ಬಂದಿಲ್ಲ, ಒಂದು ಬೀಗವನ್ನು ಹಾಕೊಂಡು ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯಾಗಿ ಪದೇ ಪದೇ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು 24 ಗಂಟೆಗಳ ಕಾಲ ಸೇವೆಯನ್ನು ಕೂಡ ಮಾಡಬೇಕು. ಅಲ್ಲಿ ಒಬ್ಬರು ವೈದ್ಯರು ಮತ್ತೆ 3 ನರ್ಸನ್ನು ಕೂಡ ಅಲ್ಲಿ ನೇಮಕವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಯಾರು ಕೂಡ ಅಧಿಕಾರಿಗಳು ಅವರಿಗೆ ಹೇಳಲು ಕೇಳಲಿಲ್ಲ ಅನ್ನೋದು ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಅವರು ಏಕಾಏಕಿ ತಮಗೆ ಮನಸ್ಸೋ ಇಚ್ಛೆಗೆ ಆಸ್ಪತ್ರೆಗೆ ಬೀಗ ಹಾಕೊಂಡು ಹೋಗುವಂತ ಕೆಲಸ ಕೂಡ ಪದೇ ಪದೇ ಮಾಡ್ತಾರೆ ಅಂತ ಈಗ ಒಂದು ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ಕೂಡ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಆಸ್ಪತ್ರೆಗೆ ಬೀಗ ಇನ್ನೂ ಕೂಡ ತೆಗೆದಿಲ್ಲ ಅಂತ ಈಗ ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಎಲ್ಲ ಬಂದು ವಾಪಸ್ ಹೋಗ್ತಾವ್ರಿ ಪರಿಸ್ಥಿತಿ. ತುಮಕೂರಿನಲ್ಲಿ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ, ರೋಗಿಗಳು ನರಳಾಡುವ ಪರಿಸ್ಥಿತಿ. ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ. ಹೊನ್ನಾವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿರೋದು. ವೈದ್ಯ ಮತ್ತು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ರೋಗಿಗಳು ಕಂಗಾಲಾಗಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಸಂಪೂರ್ಣ ಆಸ್ಪತ್ರೆಗೆ ಬೀಗ ಹಾಕಿ ನಾಪತ್ತೆಯಾಗಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 24 ಗಂಟೆ ಕೂಡ ದಿನದಲ್ಲಿ ಕೆಲಸ ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೀಗ ಹಾಕ್ತವ್ರು ಯಾರು, ಯಾವ ಕಾರಣಕ್ಕೆ, ಎಲ್ಲಿ ಹೋಗಿದ್ದಾರೆ ಅಂತ? ಸ್ಮಿತಾ, ರೋಗಿಗಳು ಚಿಕಿತ್ಸೆಗೆ ಅಂತ ಹೇಳಿ ಕೂಡ ಬರ್ತಾರೆ. ಈ ಒಂದು ವೇಳೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಬೀಗವನ್ನ ಇಂದು ಕೂಡ ತೆಗೆದಿಲ್ಲ ಅಂತ ಕೂಡ ಈಗ ರೋಗಿಗಳು ಕೂಡ ಈಗ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ರೋಗಿ ಒಬ್ರು ಕೂಡ ಬಂದು ಆಸ್ಪತ್ರೆ ಮುಂದೆ ನರಳಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ವೈದ್ಯರಾಗ್ಲಿ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಆ ಒಂದು ಆಸ್ಪತ್ರೆ ಹತ್ರ ಕೂಡ ಬಂದಿಲ್ಲ, ಒಂದು ಬೀಗವನ್ನು ಹಾಕೊಂಡು ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯಾಗಿ ಪದೇ ಪದೇ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು 24 ಗಂಟೆಗಳ ಕಾಲ ಸೇವೆಯನ್ನು ಕೂಡ ಮಾಡಬೇಕು. ಅಲ್ಲಿ ಒಬ್ಬರು ವೈದ್ಯರು ಮತ್ತೆ 3 ನರ್ಸನ್ನು ಕೂಡ ಅಲ್ಲಿ ನೇಮಕವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಯಾರು ಕೂಡ ಅಧಿಕಾರಿಗಳು ಅವರಿಗೆ ಹೇಳಲು ಕೇಳಲಿಲ್ಲ ಅನ್ನೋದು ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಅವರು ಏಕಾಏಕಿ ತಮಗೆ ಮನಸ್ಸೋ ಇಚ್ಛೆಗೆ ಆಸ್ಪತ್ರೆಗೆ ಬೀಗ ಹಾಕೊಂಡು ಹೋಗುವಂತ ಕೆಲಸ ಕೂಡ ಪದೇ ಪದೇ ಮಾಡ್ತಾರೆ ಅಂತ ಈಗ ಒಂದು ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ಕೂಡ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಹಾಕಿರ್ತಕ್ಕಂಥ ಆಸ್ಪತ್ರೆಗೆ ಬೀಗ ಇನ್ನೂ ಕೂಡ ತೆಗೆದಿಲ್ಲ ಅಂತ ಈಗ ಸ್ಥಳೀಯರು ಕೂಡ ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಎಲ್ಲ ಬಂದು ವಾಪಸ್ ಹೋಗ್ತಾವ್ರಿ ಪರಿಸ್ಥಿತಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.